ಹೇ ಹಾಯ್, ನಾನು ಲಾಸ್ಯ ಆ್ಯಂಡ್ ನನ್ನ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಕತೆ ಜೊತೆ ಒಂದು ಭಯಾನಕಕರವಾದಂತಹ ಜಾಗದ ಬಗ್ಗೆ ಹೇಳೋ ಟೈಮ್. ಈ ಒಂದು ಜಾಗ ಬರ್ತಾ ಇದೆ ಅಂತ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಟ್ರೈನ್ನ ಪೈಲಟ್ಸ್ ಟ್ರೈನ್ನ ಸಿಕ್ಕಾಪಟ್ಟೆ ಸ್ಪೀಡಪ್ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಸೊ ಇಲ್ಲಿ ಒಂದ್ಸಲಿ ಆ ಒಂದು ಸಂಗತಿ ಏನಿದೆ ಅದನ್ನ ನೋಡಿದಂತಹ ಜನ ಮತ್ತೆ ಅದನ್ನ ನೋಡಲಿಕ್ಕೆ ಸಿಗೋದಿಲ್ಲ. ಯಾಕೆ ಅಂದರೆ ಅದನ್ನ ನೋಡೋದಕ್ಕೆ ಅವ್ರು ಬದುಕೇ ಇರೋದಿಲ್ಲ. ಸಡನ್ನಾಗಿ ತಲೆ ಎತ್ತಿ ನೋಡ್ತಾರೆ, ಆತನಿಗೆ ಒಂದು ಹೆಂಗಸು ಆ ಪ್ಲ್ಯಾಟ್ಫಾರ್ಮ್ ಮೇಲೆ ಓಡೋದು ಕಾಣಿಸುತ್ತೆ. ಮೋಹನ್ ಮತ್ತು ಮೋಹನ್ನ ಹೆಂಡತಿ ಇಬ್ಬರು ಬಾಗಿಲೇನಿರುತ್ತೆ ಅದ್ರ ಮುಂದೆನೇ ಬಿದೋಗ್ಬಿಟ್ಟಿರ್ತಾರೆ. ಈತನಿಗೆ ಗಾಬರಿ ಆಗುತ್ತೆ. ಹೋಗಿ ಎಪ್ಸೋದಕ್ಕೆ ಟ್ರೈ ಮಾಡ್ತಾರೆ ರಾಜ, ಮೋಹನ್ನ ಮತ್ತು ಅವ್ರ ವೈಫ್ನ. ಅವ್ರನ್ನ ಮುಟ್ಟು ನೋಡಿದಾಗ ಗೊತ್ತಾಗುತ್ತೆ ಅವರಿಬ್ಬರು ಬದುಕೇ ಇರೋದಿಲ್ಲ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇವತ್ತು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇರುವಂಥ ಈ ಒಂದು ಜಾಗ ಎಲ್ಲಿದೆ ಅಂದರೆ, ಆ ಜಾಗ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಈ ಒಂದು ಟಾಪಿಕ್ ಆದರೂ ಏನು, ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ, ನೀವು ಹೋಗ್ತಾ ಇರುವಂಥ ಡೆಸ್ಟಿನೇಷನ್ ಹತ್ತಿರ ಬರ್ತಾ ಇದೆ ಅಂತ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ನೀವೆಲ್ಲ ಹೇಗೆ ಫೀಲ್ ಮಾಡ್ತೀರಾ? ಅಫ್ಕೋರ್ಸ್ ತುಂಬ ಎಕ್ಸೈಟ್ ಆಗ್ತೀವಿ. ನಾವು ಹೋಗ್ತಾ ಇರುವಂಥ ಜಾಗ ಹತ್ತಿರ ಬರ್ತಾ ಇದೆ ಅಂತ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತುಂಬ ಖುಷಿಯಾಗಿ ಇಳಿಯೋದಕ್ಕೆ ತಯಾರಾಗ್ತೀವಿ. ಬಟ್ ಈ ಒಂದು ಜಾಗ ಬರ್ತಾ ಇದೆ ಅಂತ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಟ್ರೈನ್ನ ಪೈಲಟ್ಸ್ ಗಾಡಿನ ಸ್ಟಾಪ್ ಮಾಡೋದಿರಲಿ, ಟ್ರೈನ್ನ ಸಿಕ್ಕಾಪಟ್ಟೆ ಸ್ಪೀಡಪ್ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆ್ಯಂಡ್ ಅನೌನ್ಸ್ಮೆಂಟ್ ಸಹ ಆಗುತ್ತೆ, ಈ ಒಂದು ಸ್ಟೇಷನ್ ಹತ್ತಿರ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಟ್ರೈನ್ನ ಕಿಟಕಿ ಮತ್ತು ಭಾಗಗಳನ್ನ ಮುಚ್ಕೊಂಡ್ಬಿಡ್ತಾರೆ ಅಲ್ಲಿನ ಪ್ಯಾಸೆಂಜರ್ಸ್. ಎಸ್, ಇದರಲ್ಲಿ ನಿಮ್ಗೆ ಅರ್ಥ ಆಗಿರಬೇಕು, ನಾನಿವತ್ತು ನಿಮಗೆ ಹೇಳಕ್ಕೆ ಹೋಗ್ತಾ ಇರುವಂಥ ಈ ಜಾಗ ಬೇರೆ ಯಾವುದೂ ಅಲ್ಲ, ದ ಮೋಸ್ಟ್ ಹಾಂಟೆಡ್ ರೈಲ್ವೆ ಸ್ಟೇಷನ್ಸ್ ಆಫ್ ಇಂಡಿಯಾ, ಬೇಗನ್ ಕೊಡಾರ್ ರೈಲ್ವೆ ಸ್ಟೇಷನ್. ಈ ಒಂದು ರೈಲ್ವೆ ಸ್ಟೇಷನ್ ಇರೋದು ನಮ್ಮ ವೆಸ್ಟ್ ಬೆಂಗಾಲ್ ಮತ್ತು ಜಾರ್ಖಂಡ್ ಮತ್ತು ಏನಿದೆ ಇವೆರಡರ ಮಧ್ಯ ಇರುತ್ತೆ ಈ ಒಂದು ಬೇಗನ್ ಕೊಡಾರ್ ರೈಲ್ವೆ ಸ್ಟೇಷನ್. ಈ ಒಂದು ರೈಲ್ವೆ ಸ್ಟೇಷನ್ 1960ನೇ ಇಸ್ವಿನಲ್ಲೇ ರದ್ದು ಮಾಡಿಬಿಡ್ತವೆ. ಅಂದರೆ ಈ ಒಂದು ರೈಲ್ವೆ ಸ್ಟೇಷನ್ನ 1960ನಲ್ಲಿ ಕ್ಲೋಸ್ ಮಾಡಲಾಗುತ್ತೆ. ಯಾಕೆ? ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ, ಈ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಟ್ರೈನ್ನ ನಿಲ್ಲಿಸೋದಕ್ಕೂ ಜನ ತಯಾರಿರೋದಿಲ್ಲ, ಹಾಗೆ ಅಲ್ಲಿ ಬಂದು ಟ್ರೈನ್ ಹತ್ತೋದಕ್ಕಾಗಲಿ ಇಳಿಯೋದಕ್ಕೂ ಆಗಲಿ ಜನ ರೆಡಿ ಇರೋದಿಲ್ಲ. ಸೊ ಈ ಒಂದು ಸ್ಟೇಷನ್ ತುಂಬ ಅಬ್ಯಾಂಡನ್ ಆಗುತ್ತೆ. ಯಾಕೆ ಈ ರೀತಿ ಆಗುತ್ತೆ? ಯಾಕೆ ಅಂದರೆ ಅಲ್ಲಿ ನಡೆಯುವಂತಹ ಹಲವಾರು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸಿಂದ ಈ ರೀತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇಸಿಕಲಿ ಈ ಒಂದು ರೈಲ್ವೆ ಸ್ಟೇಷನಲ್ಲಿ ಜನ ಓಡಾಡೋದಿರಲಿ, ಇರೋದಕ್ಕಿರಲಿ, ಆ ಕಡೆ ತಲೆ ಕೂಡ ಹಾಕೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂದರೆ ಜನಕ್ಕೆ ಇಲ್ಲಿ ಹಲವಾರು ನೆಗೆಟಿವ್ ಫೀಲಿಂಗ್ಸ್ ಸೆನ್ಸ್ ಆಗ್ತಾ ಇರುತ್ತೆ. ಅದೇ ರೀತಿ ಅಲ್ಲಿ ಯಾರಾದರೂ ಧೈರ್ಯ ಮಾಡಿ ಉಳ್ಕೊಂಡ್ರೆ ರಾತ್ರಿ ಹೊತ್ತು ಅವರು ಬೆಳಿಗ್ಗೆ ಆಗೋಷ್ಟರಲ್ಲಿ ಬಿದೋಗಿರ್ತಾರೆ. ಅಂದರೆ ಏನನ್ನೋ ನೋಡಿ ಹೆದರ್ಕೊಂಡು ಬಿದೋಗಿರ್ತಾರೆ ಆ್ಯಂಡ್ ಎಪ್ಸಕ್ಕೆ ಹೋದರೆ ಅವರು ಸತ್ತೇ ಹೋಗಿರ್ತಾರೆ. ಸೊ ಇಲ್ಲಿ ಒಂದ್ಸಲಿ ಆ ಒಂದು ಸಂಗತಿ ಏನಿದೆ ಅದನ್ನು ನೋಡಿದಂತಹ ಜನ ಮತ್ತೆ ಅದನ್ನು ನೋಡಲಿಕ್ಕೆ ಸಿಗೋದಿಲ್ಲ. ಯಾಕೆ ಅಂದರೆ ಅದನ್ನು ನೋಡೋದಕ್ಕೆ ಅವ್ರು ಬದುಕೇ ಇರೋದಿಲ್ಲ. ಸೊ ಈ ಥರವಾದಂಥ ಎಕ್ಸ್ಪೀರಿಯನ್ಸಸ್ನ ಫೇಸ್ ಮಾಡಿದಂಥ ಜನ, ಇಲ್ಲ ಈ ಥರ ಸತ್ತಿರೋರನ್ನ ನೋಡಿದಂತಹ ಜನ, ಅಲ್ಲಿನ ಸ್ಟಾಫ್ ಆಗಿರ್ಬೋದು, ಅಲ್ಲಿನ ಲೋಕಲೈಟ್ಸ್ ಆಗಿರ್ಬೋದು, ಗೌರ್ಮೆಂಟಿಗೆ ಅರ್ಜಿ ಹಾಕಿ ಇಲ್ಲ ನಮ್ಮನ್ನು ಟ್ರಾನ್ಸ್ಫರ್ ಮಾಡಿ, ಇಲ್ಲ ನಮ್ಮನ್ನು ಬಿಟ್ಬಿಡಿ ಅಂತ ಈ ರೀತಿ ಒಂದು ಅರ್ಜಿಗಳನ್ನ ಹಾಕಿ ಅಲ್ಲಿ ಕೆಲಸ ಮಾಡೋಕ್ಕೆ ಯಾರೂ ಇಲ್ಲದೆ ಹಾಗಾಗಿ ಈ ಒಂದು ಜಾಗ ಅಬ್ಯಾಂಡನ್ ಆಗಿಬಿಡುತ್ತೆ. ಆ್ಯಂಡ್ ಅಬ್ಯಾಂಡನ್ ಆಗಿರೋ ಜಾಗನ ಇಟ್ಕೊಂಡು ಏನು ಮಾಡಬೇಕು ಅಂತ ಸರ್ಕಾರ ಈ ಒಂದು ರೈಲ್ವೆ ಸ್ಟೇಷನ್ನ 1960ನಲ್ಲಿ ಕ್ಲೋಸ್ ಮಾಡಿಬಿಡುತ್ತೆ. ನೀವೆಲ್ಲ ಯೋಚನೆ ಮಾಡ್ಬೋದು, ಈ ಥರ ಆಗೋದಕ್ಕೆ ಕಾರಣ ಆದರೂ ಏನು? ಏನಾದರೂ ಒಂದು ಸಾಲಿಡ್ ಎವಿಡೆನ್ಸ್ ಇರಬೇಕಲ್ಲ. ಎಸ್, ಈ ಥರವಾದಂಥ ಒಂದು ಸಾಲಿಡ್ ಎವಿಡೆನ್ಸ್ ಕೊಟ್ಟಿದ್ದೆ ಮಿಸ್ಟರ್ ಮೋಹನ್. ಈ ಒಂದು ಕಥೆಗೆ ಬೆನ್ನೆಲುಬಾಗಿರೋದೆ ಮಿಸ್ಟರ್ ಮೋಹನ್. ಇದೇ ಇವತ್ತಿನ ಸ್ಟೋರಿ, ದ ಮೋಸ್ಟ್ ಹಾಂಟೆಡ್ ರೈಲ್ವೆ ಸ್ಟೇಷನ್ಸ್ ಆಫ್ ಇಂಡಿಯಾ, ಬೇಗನ್ ಕೊಡಾರ್ ರೈಲ್ವೆ ಸ್ಟೇಷನ್. ಈ ಮೋಹನ್ ಅನ್ನುವಂತಹ ವ್ಯಕ್ತಿ 1960ನೇ ಇಸ್ವಿಯಲ್ಲಿ ಅರ್ಲಿ 1960ಸಲ್ಲಿ ಬೇಗನ್ ಕೊಡಾರ್ ರೈಲ್ವೆ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿ ಬರ್ತಾರೆ ಉತ್ತರ ಪ್ರದೇಶದಿಂದ.
ಹೌದು, ಅವರು ಉತ್ತರ ಪ್ರದೇಶದಿಂದ ಈ ಒಂದು ಸ್ಟೇಷನ್ಗೆ ಸ್ಟೇಷನ್ ಮಾಸ್ಟರ್ ಆಗಿ ಟ್ರಾನ್ಸ್ಫರ್ ಆಗಿ ಬರ್ತಾರೆ. ಅವರೊಬ್ಬರೇ ಬರೋದಿಲ್ಲ, ಬರಬೇಕಾದ್ರೆ ಅವ್ರ ಜೊತೆ ಅವರ ವೈಫ್ನ ಅಂದರೆ ಅವರ ಮಡದಿ ಹೆಂಡತಿಯನ್ನು ಕೂಡ ಅವ್ರ ಜೊತೆ ಕರ್ಕೊಂಡ್ಬರ್ತಾರೆ. ಅವ್ರಿಗೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಒಂದು 200-300 ಮೀಟರ್ಸ್ ಈ ಒಂದು ಸ್ಟೇಷನ್ ಇದೆ, ಅದ್ರ ಪಕ್ಕದಲ್ಲೇ ಸ್ಟೇಷನ್ ಮಾಸ್ಟರ್ ಕ್ವಾರ್ಟರ್ಸ್ನ ಅಲಾಟ್ ಮಾಡಿರ್ತಾರೆ ಸರ್ಕಾರದವರು. ಅವರು ಅವ್ರ ಹೆಂಡತಿ ಜೊತೆ ಅದೇ ಮನೆಯಲ್ಲಿ ಇರ್ತಾರೆ. ಬಟ್ ವ್ಯತ್ಯಾಸ ಏನು ಅಂದರೆ, ಇವರು ಇಲ್ಲಿ ಬೇಗನ್ಗುಡ ರೈಲ್ವೆ ಸ್ಟೇಷನ್ಗೆ ಬರೋದು ಸ್ಟೇಷನ್ ಮಾಸ್ಟರ್ ಆಗಿ ನೈಟ್ ಶಿಫ್ಟ್ ಮಾಡೋದಕ್ಕೆ. ಪ್ರೀವಿಯಸ್ಲಿ ಅವರು ಉತ್ತರ ಪ್ರದೇಶದಲ್ಲಿ ಮಾರ್ನಿಂಗ್ ಶಿಫ್ಟ್ ಮಾಡ್ತಾ ಇರ್ತಾರೆ, ಅಂದರೆ ಬೆಳಗಿನ ಹೊತ್ತು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಬೇಗನ್ಗುಡ ರೈಲ್ವೆ ಸ್ಟೇಷನಲ್ಲಿ ನೈಟ್ ಶಿಫ್ಟ್ಗೆ ಸರ್ವಿಸ್ ಮಾಡೋದಕ್ಕೆ ಬರ್ತಾರೆ. ಯಾಕೆಂದರೆ ಆ ಒಂದು ಜಾಗದಲ್ಲಿ, ಆ ಒಂದು ಸ್ಟೇಷನಲ್ಲಿ ಅಷ್ಟು ದಿನ ನೈಟ್ ಶಿಫ್ಟ್ ಮಾಡೋದಕ್ಕೆ ಯಾರೂ ಇರೋದಿಲ್ಲ. ಒಂದು ಹೊಸ ಟ್ರೈನ್ ಬರ್ತಾ ಇರುತ್ತೆ ಒಂದು 12:10ಕ್ಕೆ. ಸೊ ಆ ಒಂದು ಸ್ಟೇಟಸ್ನ ಮಾನಿಟರ್ ಮಾಡೋದಕ್ಕೆ, ಹಾಗೆ ಒಂದು ಸ್ಟೇಷನಲ್ಲಿ ಒಬ್ಬ ಮಾಸ್ಟರ್ ಅಗತ್ಯ. 24/7 24 ಗಂಟೆಗಳ ಕಾಲ ಸತತವಾಗಿ ಒಂದು ಮಾನಿಟರ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕು. ಹಾಗಾಗಿ ಸರ್ಕಾರಕ್ಕೆ ಈ ಒಂದು ಸ್ಟೇಷನ್ಗೆ ನೈಟ್ ಶಿಫ್ಟ್ನ ಅವಶ್ಯಕತೆ ಇದೆ ಅಂತ ಹೇಳಿ ಉತ್ತರ ಪ್ರದೇಶದಿಂದ ಈ ಒಬ್ಬರು ಮೋಹನ್ ಅನ್ನೋ ವ್ಯಕ್ತಿನ ಈ ಒಂದು ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಬರ್ತಾರೆ, ಕರೆಕ್ಟಾಗಿ ಬಂದೆಲ್ಲ ಅಲಾಟ್ ಮಾಡಿದ್ದ ಒಂದು ಕ್ವಾರ್ಟರ್ಸ್ನಲ್ಲಿ ಅವರು ಎಲ್ಲ ಸೆಟಪ್ ಎಲ್ಲ ಮಾಡಿಕೊಂಡು, ಮನೆಯನ್ನೆಲ್ಲ ಅವರು ಎಲ್ಲ ನೀಟಾಗಿ ಅವ್ರ ವೈಫ್ ಎಲ್ಲ ಅಡುಗೆ ಮನೆ ಎಲ್ಲ ಸರಿಯಾಗಿ ಜೋಡಿಸ್ಕೊಂಡು, ಅವತ್ತಿನ ನೈಟ್ 9 ಗಂಟೆಗೆ ಕರೆಕ್ಟಾಗಿ ಮೋಹನ್ ಅವರು ಬೇಗನ್ಗುಡ ರೈಲ್ವೆ ಸ್ಟೇಷನ್ಗೆ ಡ್ಯೂಟಿ ಮಾಡಲಿಕ್ಕೆ ಬರ್ತಾರೆ. 9 ಗಂಟೆ ಹಂಗೆ ಬರ್ತಾರೆ. ಯೂಶಲಿ ಅದು ಆ ಒಂದು ಗ್ರಾಮ ಏನಿದೆ ಬೇಗನ್ಗುಡದು, ಆ ಗ್ರಾಮದ ಒಳಗಡೆ ಇರೋದಿಲ್ಲ, ಆ ಒಂದು ಹಳ್ಳಿಯ ಒಳಗಡೆ ಇರೋದಿಲ್ಲ ಈ ಸ್ಟೇಷನ್. ಯೂಶಲಿ ನಮ್ಗೆ ಗೊತ್ತು, ಯೂಶಲಿ ರೈಲ್ವೆ ಸ್ಟೇಷನ್ ಎಲ್ಲ ಹಳ್ಳಿಗಳ ಕಡೆ ಔಟ್ಸ್ಕರ್ಟ್ಸಲ್ಲಿರುತ್ತೆ. ಇದು ಸಹ ಅಷ್ಟೇ, 1-2 ಕಿಲೋಮೀಟರ್ಗಳ ದೂರದಲ್ಲಿ ಇತ್ತು ಬೇಗನ್ಗುಡ ರೈಲ್ವೆ ಸ್ಟೇಷನ್. ಇವ್ರಿಗೆ ಮಾತ್ರ ಪಕ್ಕದಲ್ಲೇ, ನಾನು ಹೇಳಿರೋ ಹಾಗೆ 200-300 ಮೀಟ್ರ್ ಪಕ್ಕದಲ್ಲೇ ಅಲಾಟ್ ಆಗಿರುತ್ತೆ ಕ್ವಾರ್ಟರ್ಸು. ಸುತ್ತಮುತ್ತ ಯಾರೂ ಅಷ್ಟಾಗಿ ಇರೋದಿಲ್ಲ. ಇವ್ರ ಜೊತೆ ಒಬ್ಬ ವ್ಯಕ್ತಿನ ಅಂದರೆ ಅಸಿಸ್ಟೆಂಟ್ ಆಗಿ ಕೊಡ್ತಾರೆ. ಆತನೂ ಸಹ ಹೋಗಿ ಮಲ್ಕೊಳ್ಳೋದು ರೂಢಿ ಅವನಿಗೆ 10 ಗಂಟೆ 11 ಗಂಟೆಗೆ. ಸೊ ಈ ಮೋಹನ್ ಅನ್ನೋದು ಡ್ಯೂಟಿಗೆ 9 ಗಂಟೆಗೆ ಕರೆಕ್ಟಾಗಿ ಬರ್ತಾರೆ. ಇದು ಸ್ಟೇಷನ್ ಮಾಸ್ಟರ್ ಏನು ಕೆಲಸ ಇರುತ್ತೆ, ಟ್ರೈನ್ಗಳ ಸ್ಕೆಡ್ಯೂಲ್ಸ್ ನೋಡ್ಕೊಳ್ಳೋದು, ಸ್ಟೇಷನ್ ಎಲ್ಲ ಸ್ವಚ್ಛವಾಗಿದೆಯಾ ಅಂತ ನೋಡ್ಕೊಳ್ಳೋದು, ಅಲ್ಲಿ ಏನು ಒಂಥರ ಖಯೋಸಿಲ್ಲ ತೊಂದರೆ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಸ್ಟೇಷನ್ ಮಾಸ್ಟರ್ ಕೆಲಸ. ಅಂದರೆ ಪ್ರತಿಯೊಂದು ಸ್ಟೇಷನಲ್ಲಿ ಏನು ನಡೆಯುತ್ತೆ ಅದು ಸರಿಯಾದ ರೀತಿಯಲ್ಲಿ ನಡೀತಾ ಇದೆಯಾ ಅಂತ ನೋಡ್ಕೊಳ್ಳೋದು ಒಬ್ಬ ಸ್ಟೇಷನ್ ಮಾಸ್ಟರ್ ಕೆಲಸ. ಸರಿ, ಬರ್ತಾರೆ, ಲೆಡ್ಜರ್ ಎಲ್ಲ ನೋಡ್ತಾರೆ, ನೆಕ್ಸ್ಟ್ ಯಾವ ಟ್ರೈನ್ ಸ್ಕೆಡ್ಯೂಲ್ಸ್ ಇದೆ ಅಂತೆಲ್ಲ ನೋಡ್ತಾರೆ. ಸೊ ಸರಿ ಆಯಿತು. ಆ ವ್ಯಕ್ತಿ ಇನ್ನೊಬ್ಬ ಏನು ಅಸಿಸ್ಟೆಂಟ್ ಅಂತ ಇರ್ತಾನೆ, ಆತ ಹೋಗಿ ಮಲಗಿಬಿಡ್ತಾನೆ. 12:05 ಆಗುತ್ತೆ, ಅನೌನ್ಸ್ಮೆಂಟ್ ಆಗುತ್ತೆ, ಈ ವೆಸ್ಟ್ ಬೆಂಗಾಲಿಂದ ಜಾರ್ಖಂಡ್ ಕಡೆ ಹೋಗುವಂಥ ಟ್ರೈನು ಹೊರಟಿದೆ, ಇನ್ನೇನು ಕೆಲವೊಂದು ನಿಮಿಷಗಳ ಕಾಲದಲ್ಲಿ ಪ್ಲ್ಯಾಟ್ಫಾರ್ಮ್ಗೆ ಬರುತ್ತೆ ಅಂತ ಅನೌನ್ಸ್ ಆಗುತ್ತೆ. ಸೊ ಈ ಮೋಹನ್ ಸ್ಟೇಷನ್ ಮಾಸ್ಟ್ರು ಆಫೀಸ್ ಏನಿದೆ ಅದು ಪ್ಲ್ಯಾಟ್ಫಾರ್ಮ್ ಪಕ್ಕದಲ್ಲೇ ಇರುತ್ತೆ. ಅಂದರೆ ಇದು ಸ್ಟೇಷನ್ ಮಾಸ್ಟರ್ ಆಫೀಸು, ಒಂದು 20 ಮೀಟ್ರಲ್ಲೇ ಪ್ಲ್ಯಾಟ್ಫಾರ್ಮ್, ಅದಾದ ತಕ್ಷಣ ಟ್ರ್ಯಾಕು. ಸೊ ಈತ ಕೂತ್ಕೊಳ್ಳೋವಂಥ ಆಫೀಸ್ ಎಷ್ಟು ವಿಶಾಲವಾಗಿ, ಎಷ್ಟು ವೈಡ್ ಓಪನ್ ಆಗಿರುತ್ತೆ ಅಂದರೆ, ಆತನಿಗೆ ಎಡಗಡೆ ನೋಡಿದ್ರೆ ಎಡಗಡೆ ಸೈಡ್ ಕಂಪ್ಲೀಟ್ ಪ್ಲ್ಯಾಟ್ಫಾರ್ಮ್ ಕಾಣ್ತಾ ಇರುತ್ತೆ, ಬಲಗಡೆ ಸೈಡ್ ನೋಡಿದ್ರೆ ಬಲಗಡೆ ಸೈಡ್ ಕಂಪ್ಲೀಟ್ ಪ್ಲ್ಯಾಟ್ಫಾರ್ಮ್ ಕಾಣ್ತಾ ಇದೆ. ಸೊ ಹಂಗೆ ನೋಡೋಕೆ ಹೋದರೆ ಸ್ಟೇಷನ್ ಮಾಸ್ಟರ್ಗೆ ಕಂಪ್ಲೀಟ್ ಪ್ಲ್ಯಾಟ್ಫಾರ್ಮ್ ಆಕ್ಸೆಸ್ ಇರುತ್ತೆ ತಾನು ಕೂತಿರುವಂಥ ಜಾಗದಿಂದ. ಸರಿ, 12:10ಕ್ಕೆ ಆ ಒಂದು ಟ್ರೈನ್ ಬರುತ್ತೆ. ಟ್ರೈನ್ ಪೈಲಟ್ ಜೊತೆ ಸ್ಟೇಷನ್ ಮಾಸ್ಟರ್ಗೆ ಏನೋ ಮಾತಾಡೋದಿರುತ್ತೆ. ಮೋಹನ್ ಹೋಗಿ ಮಾತಾಡಿಕೊಂಡು ವಾಪಸ್ ಬರ್ತಾರೆ. ಟ್ರೈನ್ ಸಹ ಹೊರಡುತ್ತೆ ಕರೆಕ್ಟ್ ಟೈಮ್ಗೆ ಹೊರಡುತ್ತೆ. ಈತ ಬಂದು ಅವ್ರ ಜಾಗದಲ್ಲಿ ಕೂತ್ಕೊಂತಾರೆ. ನಾನು ಆಲ್ರೆಡಿ ಹೇಳಿದೆ ಅವ್ರಿಗೆ ಕಂಪ್ಲೀಟ್ ವಿಜುವಲ್ಸ್ ಇರುತ್ತೆ ಪ್ಲ್ಯಾಟ್ಫಾರ್ಮ್ದು ಅಂತ. ಸಡನ್ನಾಗಿ ತಲೆ ಎತ್ತು ನೋಡ್ತಾರೆ, ಆತನಿಗೆ ಒಂದು ಹೆಂಗಸು ಆ ಪ್ಲ್ಯಾಟ್ಫಾರ್ಮ್ ಮೇಲೆ ಓಡೋದು ಕಾಣಿಸುತ್ತೆ. ಓಡ್ತಾ ಇರ್ತಾಳೆ. ಈತ ಏನು ಅನ್ಕೊಂತಾರೆ, ಪಾಪ ಟ್ರೈನ್ ಮಿಸ್ ಆಗಿಬಿಟ್ಟಿದೆ, ಸ್ವಲ್ಪ ಲೇಟಾಗಿ ಬಂದುಬಿಟ್ಟಿದ್ದಾರೆ ಹೆಂಗಸು, ಟ್ರೈನ್ ಮಿಸ್ ಆಗಿಬಿಟ್ಟಿದೆ, ಅದಕ್ಕೆ ಹಿಡಿಯೋಕ್ಕೋಸ್ಕರ, ಟ್ರೈನ್ ಕ್ಯಾಚ್ ಮಾಡೋಕ್ಕೋಸ್ಕರ ಪಾಪ ಓಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಎದ್ದು ಆಚೆ ಹೋಗಿ ಕೂಗ್ತಾರೆ, ಅಮ್ಮ ಆ ಥರ ಓಡಬೇಡಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೊಂದು ಟ್ರೈನ್ ಇದೆ ಇಲ್ಲಿ, ನೀವೇನು ಯೋಚನೆ ಮಾಡಬೇಡಿ, ನೆಕ್ಸ್ಟ್ ಟ್ರೈನ್ನ ಹಿಡಿಯೋರಂತೆ, ಬಿದ್ದರೆ ತೊಂದರೆ ಆಗುತ್ತೆ ನಿಮಗೆ, ಓಡಕ್ಕೆ ಹೋಗಬೇಡಿ, ತುಂಬ ರಿಸ್ಕು ಅಂತ ಹೇಳಿ ಕಿರಿಸ್ತಾರೆ. ಬಟ್ ಆಕೆಗೆ ಕೇಳಿಸೋದಿಲ್ಲ ಅನ್ಸುತ್ತೆ, ಆಕೆ ಓಡ್ತಾನೆ ಇರ್ತಾಳೆ. ಸೊ ಇವರಿಗೆ ಓಕೆ, ಈಕೆ ಕೇಳಿಸಿಲ್ಲ ಬಿಡು, ಓಡಿ, ಈಕೆ ಹೆಂಗಿದ್ರು ಟ್ರೈನ್ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ, ಈಕೆ ಹಿಡಿಯೋಕ್ಕಾಗೋದಿಲ್ಲ, ವಾಪಸ್ ಬರ್ತಾಳೆ ಬಿಡು ಅಂದ್ಕೊಂಡು ಈತನ ಜಾಗಕ್ಕೆ ಅಂದರೆ ಆಫೀಸಿಗೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಒಂದು 10 ನಿಮಿಷ ಆಗುತ್ತೆ. ಯಾಕೋ ಇವ್ರಿಗೆ ಯಾರನ್ನೋ ಇವಾಗ ನಾವು ಸುಮ್ಮನೆ ಕೂತಿದ್ದೆ, ನಮ್ಮನ್ನು ಯಾರೋ ಒಬ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಮಗೆ ಆ ಫೀಲ್ ಗೊತ್ತಾಗುತ್ತೆ ನಮಗೆ.
ಸೊ ಈತನಿಗೂ ಆ ಥರ ಒಂದು ಫೀಲ್ ಅನಿಸುತ್ತೆ, ಯಾರೋ ನನ್ನನ್ನು ನೋಡ್ತಾ ಇದ್ದಾರಲ್ಲ ಅಂತ ಅನಿಸಿ ತಲೆ ಎತ್ತಿ ಆತನ ಕಿಟಕಿಯ ಕಡೆ ನೋಡ್ತಾರೆ. ನೋಡಿದಾಗ ಅದೇ ಹೆಂಗಸು, ಯಾರು ಆ ಟ್ರೈನಿಂದ ಓಡ್ತಾ ಇರ್ತಾಳಲ್ಲ ಅದೇ ಹೆಂಗಸು ಆ ಕಿಟಕಿ ಹತ್ರ ಬಂದು ನಿಂತ್ಕೊಂಡು ಈತನನ್ನೇ ಸ್ಟೇರ್ ಮಾಡಿ ನೋಡ್ತಾ ಇರ್ತಾಳೆ, ಅಂದರೆ ದಿಟ್ಟಿಸಿ ನೋಡ್ತಾ ಇರ್ತಾಳೆ ಮೋಹನ್ನ. ಬಟ್ ಆತನಿಗೆ ವಿಚಿತ್ರ ಅನ್ಸೋದು ಏನು ಅಂದರೆ, ಆಕೆ ತುಂಬ ಕೋಪದಿಂದ ನೋಡ್ತಾ ಇರ್ತಾಳೆ ಮೋಹನ್ನ. ಅಂದರೆ ಸಿಕ್ಕಾಪಟ್ಟೆ ಸಿಟ್ಟಲ್ಲಿ ನಾವು ಹೆಂಗೆ ನೋಡ್ತೀವಿ ಒಬ್ರನ್ನ ಆ ಥರ ನೋಡ್ತಾ ಇರ್ತಾಳೆ. ಬಟ್ ಅದಕ್ಕೂ ಭಯಾನಕಕರವಾದಂಥ ವಿಷಯ ಏನು ಅಂದರೆ, ಆಕೆಯ ಕಣ್ಗಳೇನಿರುತ್ತೆ, ಕಣ್ಣು ತುಂಬಿರುತ್ತೆ, ಆದರೆ ನೀರಿಂದ ಅಲ್ಲ, ರಕ್ತದಿಂದ ತುಂಬಿರುತ್ತೆ. ಅಂದರೆ ಕಣ್ಣು ಫುಲ್ಲು ಕೆಂಪಾಗಿ ರಕ್ತ ತುಂಬಿರೋ ಕಣ್ಣುಗಳಿಂದ ಆಕೆ ಈತನನ್ನು ದಿಟ್ಟಿಸಿ ನೋಡ್ತಾ ಇರ್ತಾಳೆ. ಇದನ್ನು ನೋಡಿದ ಮೋಹನ್ಗೆ ಸ್ವಲ್ಪ ಗಾಬರಿ ಆದ್ರೂ, ಯಾರು ನೀವು, ಏನಕ್ಕೆ ಈ ಥರ ನಿಂತ್ಕೊಂಡು ನೋಡ್ತಾ ಇದ್ದೀರಾ, ನೀವು ಆಮೇಲೆ ಬನ್ನಿ, ಟ್ರೈನು ಮುಂಜಾನೆ ಇರೋದು, ಅದಕ್ಕೆ ಬಂದು ಹತ್ಕೊಂಡು ಹೋಗಿ, ಟ್ರೈನ್ ಮಿಸ್ ಆಯ್ತಲ್ಲ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡಿದ್ದು ಹೆಂಗಸು ಸುಮ್ಮನೆ ಹೊರಟೋಗ್ತಾಳೆ. ಆಕೆ ಹೋಗಿದ ತಕ್ಷಣ ಮೋಹನ್ ಇಮ್ಮಿಡಿಯೇಟ್ಲಿ ಆಚೆ ಬರ್ತಾರೆ ಅವ್ರ ಆಫೀಸಿಂದ. ಬಂದು ನೋಡ್ತಾರೆ, ಆ ಹೆಂಗಸೆಲ್ಲೂ ಕಾಣಿಸೋದಿಲ್ಲ. ಇವಾಗ ತಾನೇ ಇಲ್ಲಿದ್ಲಲ್ಲ, ಎಲ್ಲೋದ್ಲು ಅಂತ ಇವ್ರು ಅಂದ್ಕೊತಾರೆ. ಬಟ್ ಮೋಸ್ಟ್ಲಿ ಹೊರಟೋಗಿರ್ಬೇಕು ಅಂತ ಅಂದ್ಕೊಂಡು ಇವ್ರು ಒಳಗಡೆ ಬಂದು ಕೂತ್ಕೊಂಡು ಸರಿ ಅವತ್ತು ಹಾಗೆ ಮುಗಿಯುತ್ತೆ. ಅದೊಂದೇ ನೈಟ್ ಟ್ರೈನ್ ಒಂದೇ ಬರೋದು. ಸರಿ ಬೆಳಿಗ್ಗೆ 6 ಗಂಟೆಗೆ ಇವ್ರು ಡ್ಯೂಟಿ ಮುಗಿಸ್ಕೊಂಡು ಕ್ವಾರ್ಟರ್ಸ್ಗೆ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಮತ್ತೆ ಮುಂದಿನ ದಿನ ಬರ್ತಾರೆ, ಮತ್ತೆ ಇದೇ ಆಗುತ್ತೆ. 12 ಗಂಟೆ 12:10 ಟ್ರೈನ್ ಬರುತ್ತೆ. ಮತ್ತೆ ಆ ಹೆಂಗಸು ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಈ ಹೆಂಗ್ಸ್ ನೆನ್ನೆ ಬಂದಿದ್ಲಲ್ಲ, ಮತ್ತೆ ಯಾಕೆ ಓಡ್ತಾ ಇದ್ದಾಳೆ, ಇವತ್ತು ಏನಾದರೂ ಮಿಸ್ ಮಾಡ್ಕೊಂಡ್ಲಾ ಟ್ರೈನ್ನ ಅಂತ ಎದ್ದು ಆಚೆ ಹೋಗಿ ನೋಡ್ತಾರೆ. ಓಡ್ತಾ ಇರ್ತಾಳೆ. ಅವತ್ತು ತುಂಬ ಸ್ಪೀಡಾಗಿ ಓಡ್ತಾಳೆ. ಮತ್ತು ಇವರು ವಾಪಸ್ ಬಂದು ಕುತ್ಕೊತಾರೆ. ಮತ್ತೆ ತಲೆ ಎತ್ತು ನೋಡಿದ್ರೆ ಅದೇ ಹೆಂಗಸು, ಅದೇ ಸೀರೆನಲ್ಲಿ. ಇವ್ರಿಗೆ ಯಾಕೋ ಸ್ವಲ್ಪ ಏನೋ ಸರಿ ಇಲ್ಲ ಅಂತ ಅನಿಸುತ್ತೆ. ಬಟ್ ಇವ್ರಿಗೆ ತಲೆ ಕೆಡಿಸೋವಂಥ ವಿಷಯ ಏನು ಅಂದರೆ, ಇದು ಪ್ರತಿನಿತ್ಯ ನಡೆಯುವಂಥ ಒಂದು ಘಟನೆ ಆಗಿಬಿಡುತ್ತೆ. ಆಲ್ಮೋಸ್ಟ್ ಒಂದು ದಿನದಲ್ಲಿ, ಒಂದು ವಾರದಲ್ಲಿ 4-5 ಸಲ ಈ ಸಂಗತಿಗಳು ನಡೆದ್ಬಿಡುತ್ತೆ. ಇವ್ರು ಜಾಯ್ನ್ ಆಗಿದ್ದು ಒಂದೇ ವಾರದಲ್ಲಿ, ಅವತ್ತಿನಿಂದ ಪ್ರತಿದಿನ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಇದು. ಇವ್ರು ಬರೋದು ಡ್ಯೂಟಿಗೆ 12:10 ಟ್ರೈನ್ ಬರೋದು, ಈ ಹೆಂಗ್ಸ್ ಹಿಂದೆ ಓಡೋದು. ಬಟ್ ಅವ್ರಿಗೆ ತಲೆ ಕೆಡಿಸಿದಂಥ ವಿಷಯ ಏನು ಅಂದರೆ, ಆಕೆ ಯಾವ ಸ್ಪೀಡಲ್ಲಿ ಓಡ್ತಾ ಇರ್ತಾಳೆ ಅಂದರೆ, ಆ ಸ್ಪೀಡು ಆ ಟ್ರೈನ್ ಸ್ಪೀಡ್ನ ಮ್ಯಾಚ್ ಮಾಡ್ತಾ ಇರುತ್ತೆ. ಆ ಸ್ಪೀಡ್ನಲ್ಲಿ ಓಡ್ತಾ ಇರ್ತಾಳೆ ಆ ಹೆಂಗಸು. ಅಷ್ಟೇ ಯಾಕೆಂದರೆ ಆ ಟ್ರೈನ್ ಸ್ಪೀಡ್ ನಿಮಗೆ ಗೊತ್ತು, ಪ್ಲ್ಯಾಟ್ಫಾರ್ಮಲ್ಲಿ ಇದ್ದಂಗೆ ತುಂಬ ಸ್ಪೀಡ್ ಪಿಕಪ್ ಆಗುತ್ತೆ ಟ್ರೈನ್ಗಳು. ಆ ಸ್ಪೀಡ್ನ ಮ್ಯಾಚ್ ಮಾಡ್ತಾ ಇರ್ತಾಳೆ ಆ ಹೆಂಗಸು. ಬಟ್ ಆ ಟ್ರೈನ್ನ ಮಾತ್ರ ಹಿಡಿಯೋಕ್ಕಾಗ್ತಾ ಇರೋದಿಲ್ಲ. ಓಡೋದು, ವಾಪಸ್ ಈತ ಬಂದು ಕುತ್ಕೊಂಡಾದ್ಮೇಲೆ ಆತನ ವಿಂಡೋ ಹತ್ರ ಬಂದು ನಿಂತ್ಕೊಂಡು ಸಿಟ್ ಮಾಡ್ಕೊಂಡು ನೋಡೋದು, ಹೊರಟೋಗೋದು. ಇದನ್ನು ನೋಡಿದಂತಹ ಮೋಹನ್ ಸಿಕ್ಕಾಪಟ್ಟೆ ಹೆದರ್ಕೊಂತಾರೆ. ಮನೆಗೆ ಹೋಗಿ ಅವ್ರ ವೈಫ್ ಹತ್ರ ಹೇಳ್ತಾರೆ, ಈ ಥರ ಆಗ್ತಾ ಇದೆ ಸ್ಟೇಷನಲ್ಲಿ ಅಂತ. ಆಗ ವೈಫ್ ಹೇಳೋದು, ನೀವು ಯಾಕೆ ಬೆಳಗಿನ ಮಾರ್ನಿಂಗ್ ಶಿಫ್ಟಲ್ಲಿರೋ ಮಾಸ್ಟರ್ ಜೊತೆ, ಸ್ಟೇಷನ್ ಮಾಸ್ಟರ್ ಜೊತೆ ಡಿಸ್ಕಸ್ ಮಾಡಬಾರ್ದು ಇದ್ರ ಬಗ್ಗೆ, ನೋಡೋಣ ಅವ್ರೇನು ಹೇಳ್ತಾರೋ, ಅವ್ರಿಗೇನಾದರೂ ಇದ್ರ ಬಗ್ಗೆ ಗೊತ್ತಾ, ಈ ಹೆಂಗ್ಸ್ ಯಾರೋ ಅಂತ ಅವ್ರಿಗೇನಾದರೂ ಗೊತ್ತಾ ಅಂತ ಒಂದು ಸಜೆಷನ್ ಕೊಡ್ತಾರೆ. ಅದೇ ರೀತಿ ನೆಕ್ಸ್ಟ್ ಡೇ ಕೂಡ ಇದೇ ಗೋಳಾಗುತ್ತೆ. ಇವ್ರು ಏನು ಮಾಡ್ತಾರೆ, ಬಂದು ಮಲಗಿ 3 ಎದ್ದುಬಿಡ್ತಾರೆ. 6 ಗಂಟೆಗೆ ಡ್ಯೂಟಿ ಮುಗಿಸ್ಕೊಂಡ್ಬಂದು 6:30 ಮಲಗಿ 9-9:30 ಎದ್ದುಬಿಟ್ಟು ರೆಡಿ ಆಗಿಬಿಟ್ಟು ಒಂದು 10-11 ಗಂಟೆಗೆ ಸ್ಟೇಷನ್ ಕಡೆ ಬರ್ತಾರೆ. ಗೊತ್ತಲ್ಲ, ಸ್ಟೇಷನ್ನು ಕ್ವಾರ್ಟರ್ಸ್ ಪಕ್ಕದಲ್ಲೇ ಇರುತ್ತೆ. ಈ ಮಾರ್ನಿಂಗ್ ಶಿಫ್ಟ್ ಸ್ಟೇಷನ್ ಮಾಸ್ಟರ್ ಏನಿರ್ತಾರೆ, ಅವ್ರದ್ದು ಊರು ಒಳಗಡೆ ಇರುತ್ತೆ ಮನೆ. ಯಾಕೆಂದರೆ ಅವ್ರು ಮಾರ್ನಿಂಗ್ ಶಿಫ್ಟ್ ಮಾಡ್ತಾ ಇರ್ತಾರಲ್ಲ, ಹೋಗಿ ಸೇರ್ಕೊಂಡ್ಬಿಡ್ತಾ ಇರ್ತಾರೆ. ಈತ ನೈಟ್ ಶಿಫ್ಟ್ ಮಾಡ್ತಾ ಇರ್ತಾನೆ ಅಂತ ಸ್ಟೇಷನ್ ಪಕ್ಕ ಆತನಿಗೆ ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ. ಸರಿ, ಮಾರ್ನಿಂಗ್ ಶಿಫ್ಟ್ ಸ್ಟೇಷನ್ ಮಾಸ್ಟರ್ ಕೂತಿರ್ತಾರೆ. ಬೇರೆ ಟಿಕೆಟ್ ಕೊಡೋರು ಮತ್ತು ಅನೌನ್ಸ್ ಅವರೆಲ್ಲ ಇರ್ತಾರೆ. ಸರಿ ಆಯಿತು, ಬಂದು ಈ ಥರ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಈ ಥರ ನೈಟು 12:10 ಒಂದು ಲೇಡಿ ಬಂದುಬಿಟ್ಟು ಟ್ರೈನಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ತುಂಬ ಸ್ಪೀಡಾಗಿ ಓಡ್ತಾಳೆ. ಈ ಥರ ನನ್ನೇ ಬಂದು ಗುಡ್ಗುಡ್ಕೊಂಡು ನೋಡ್ತಾಳೆ, ಈ ಥರ ಎಲ್ಲ ನಡೀತಾ ಇದೆ ರಾತ್ರಿ ಅಂತ ಹೇಳ್ಕೊತಾರೆ. ಆಗ ಸ್ಟೇಷನ್ ಮಾಸ್ಟ್ರು ಸೇರಿ ಅಲ್ಲಿದ್ದಂಥ ಜನಗಳೆಲ್ಲ ಮೋಹನ ನೋಡಿ ನಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏನು ಹೇಳ್ತಾ ಇದೀಯ ನೀನು, ಯಾರೋ ಹೆಂಗ್ಸ್ ಬರ್ತಾಳಂತೆ, ಟ್ರೈನ್ ಸ್ಪೀಡಲ್ಲೇ ಫಾಲೋ ಮಾಡ್ಕೊಂಡು ಹೋಗ್ತಾಳಂತೆ, ಟ್ರೈನ್ ಹಿಡಿಯಲ್ವಂತೆ, ಬಟ್ ತುಂಬ ಫಾಸ್ಟಾಗಿ ಓಡ್ತಾಳಂತೆ, ಟ್ರೈನ್ ಹಿಡಿಯೋಕ್ಕಾಗದೆ ವಾಪಸ್ ಬಂದು ರಕ್ತದ ಕಣ್ಗಳಲ್ಲಿ ಈತನ ನಿಂತ್ಕೊಂಡು ನೋಡ್ತಾಳಂತೆ, ಆಮೇಲೆ ಹೊರಟೋಗ್ತಾಳಂತೆ. ಏನು ಕತೆ ಹೇಳ್ತಾ ಇದೆಯಾ ನೀನು, ಇದನ್ನೊಂಚೂರು ಅದನ್ನು ನಂಬೋ ಥರ ಇದೆಯಾ? ಫಸ್ಟ್ ಆಫ್ ಆಲ್ ಮನುಷ್ಯಗೆ ಅಷ್ಟು ಸ್ಪೀಡಾಗಿ ಓಡೋಕ್ಕೆ ಆಗೋದಿಲ್ಲ, ಅಂಥದ್ದಲ್ಲಿ ಸೀರೆ ಉಟ್ಕೊಂಡಿರೋ ಹೆಂಗ್ಸ್ ಅಷ್ಟು ಸ್ಪೀಡಾಗಿ ಓಡೋಕ್ಕೆ ಸಾಧ್ಯನಾ? ನೀನು ಮೋಸ್ಟ್ಲಿ ಏನೋ ತಲೆ ಕೆಡಿಸ್ಕೊಂಡಿದ್ದೀನಿ, ನಿಂಗೆ ನೈಟ್ ಶಿಫ್ಟ್ ಮಾಡೋ ಅಭ್ಯಾಸ ಇಲ್ಲ, ಹಾಗಾಗಿ ನಿನಗೆ ಸರಿಯಾಗಿ ನಿದ್ದೆ ಇಲ್ದಂಗೆ ಈ ಥರ ಎಲ್ಲ ಭ್ರಮೆಗಳಾಗ್ತಾ ಇದೆ ನಿನಗೆ.
ಸುಮ್ಮನೆ ಹೋಗು ಅಂತ ಹೇಳ್ಬಿಡ್ತಾರೆ. ಈತನಿಗೆ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಆ ಒಂದು ಗುಂಪಲ್ಲಿ ರಾಜ ಅನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಸಹ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸೇರಿದವನು. ಸೊ ಆತ ಮೋಹನ್ಗೆ ಮುಂಚೆಯಿಂದನೇ ಪರಿಚಯ. ಅವರಿಬ್ಬರು ಮುಂಚೆ ಉತ್ತರ ಪ್ರದೇಶದಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಒಂದೇ ಸ್ಟೇಷನಲ್ಲಿ. ಅದಾದಮೇಲೆ ಆತನಿಗೂ ಇಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ. ಇವಾಗ ಮೋಹನ್ಗೆ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ. ಸೊ ಆತನಿಗೆ ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ. ತನ್ನ ಸ್ನೇಹಿತನಿಗೆ ಈ ಥರ ಆಗ್ತಾ ಇದೆ ಅಂದ್ಬಿಟ್ಟು ಸಮಾಧಾನ ಮಾಡಲಿಕ್ಕೆ ಬರ್ತಾನೆ. ಮೋಹನ್, ನೀನು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡ, ಅವ್ರಿಗೆ ನಂಬೋ ಥರ ಇಲ್ಲ ಇದು, ನಿಜ ಹೇಳಬೇಕು ಅಂದರೆ. ಬಟ್ ನಿನ್ನ ಆತಂಕ ನನಗೆ ಅರ್ಥ ಆಗ್ತಾ ಇದೆ. ನಿನಗೆ ಮೋಸ್ಟ್ಲಿ ಏನೋ ನೀನು ತುಂಬ ಸ್ಟ್ರೈನ್ ಆಗಿದೆಯಾ ಅನಿಸುತ್ತೆ. ಇಲ್ಲ ನಿನಗೆ ಆ ಥರ ಆದರೂ ಒಂದು ಕೆಲಸ ಮಾಡು, ಆತಂಕ ಮಾಡ್ಕೊಂಬೇಡ, ಭಯ ಪಟ್ಕೊಂಬೇಡ. ನಿಂಗೆ ಆ ಥರ ಆಗ್ತಾ ಇದೆ ಅಂದರೆ ದೇವ್ರನ್ನ ನೆನೆಸ್ಕೋ, ಯಾವುದಾದ್ರು ಮಂತ್ರಗಳನ್ನ, ಹನುಮಾನ್ ಚಾಲೀಸಲ್ಲ ಯಾವ್ದಾದ್ರು ಮಂತ್ರಗಳನ್ನ ಹೇಳ್ಕೊ ನೀನು, ಅವಾಗ ನಿನಗೆ ಸಮಾಧಾನ ಅನಿಸುತ್ತೆ ನೋಡು ಅಂತ ಹೇಳ್ತಾರೆ. ಅದಕ್ಕೆ ಮೋಹನ್ ಇಟ್ಕೊಂಡು, ರಾಜ ನಿನಗೆ ಹೇಳೋದು ನಾನು ಅರ್ಥ ಆಗ್ತಾ ಇಲ್ಲ, ನನಗೆ ಪ್ರತಿದಿನ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಆ ಹೆಂಗಸು ಬರ್ತಾಳೆ, ಅದೇ ಸ್ಪೀಡಲ್ಲಿ ಓಡ್ತಾಳೆ, ನಿನಗೆ ಯಾಕೆ ಅರ್ಥ ಆಗ್ತಾಯಿಲ್ಲ, ಬೇಕಂದ್ರೆ ನೀನು ಒಂದಿನ ಬಾ, ನೀನು ನೋಡು ನನ್ನ ಜೊತೆ ಇಟ್ಕೊಂಡು, ನಿನಗೆ ಅರ್ಥ ಆಗುತ್ತೆ, ನೀನೇ ನಂಬ್ತೀಯ ಆವಾಗ ಅಂತ ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ರಾಜ ಹೇಳ್ತಾರೆ, ಸರಿ ಯಾವತ್ತೋ ಯಾಕೆ, ನಡಿ ಇವತ್ತು ರಾತ್ರಿನೇ ಬರ್ತೀನಿ, ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಆಗ್ಬಿಟ್ಟು ಬರ್ತೀನಿ, ನೀನು ಡ್ಯೂಟಿಗೆ ಬಾ, ಇವಾಗ ಹೋಗಿ ಮಲ್ಕೋ, ನೀನು ರಾತ್ರಿ ಡ್ಯೂಟಿಗೆ ಬಾ, 9 ಗಂಟೆಗೆ ನಾನು ಬರ್ತೀನಿ, ಇಬ್ಬರು ಕೂತ್ಕೊಳ್ಳೋಣ, ನೈಟ್ ಪೂರ್ತಿ ನಾನು ನಿನ್ನ ಜೊತೆ ಕೂತ್ಕೊಳ್ತೀನಿ, ಅದು ಯಾರು ಬರ್ತಾರೆ ನಾನು ನೋಡ್ಬಿಡ್ತೀನಿ, ಅಕಸ್ಮಾತ್ ಇದು ನನಗೂ ಕಾಣಿಸಿದ್ರೆ ಆವಾಗ ನನಗೆ ಸಪೋರ್ಟ್ ಮಾಡ್ತೀನಿ ಎಲ್ಲರ ಮುಂದೆ ಅಂತ ರಾಜ ಮೋಹನ್ಗೆ ಮಾತು ಕೊಡ್ತಾರೆ. ಸರಿ ಆಯಿತು, ಮೋಹನ್ ವಾಪಸ್ ಮನೆಗೆ ಹೋಗ್ತಾರೆ, ಮಲ್ಕೊತಾರೆ. ರಾಜ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿ ಸಾಯಂಕಾಲ ಫ್ರೆಶ್ ಆಗಿ ಕರೆಕ್ಟಾಗಿ 9-9:30 ಅಷ್ಟೊತ್ತಿಗೆ ಸ್ಟೇಷನ್ ಹತ್ರ ಬರ್ತಾರೆ. ಯಾರೂ ಇರೋದಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಈತ ಕಾಯ್ತಾರೆ. 10 ಗಂಟೆ ಆಗುತ್ತೆ, 11 ಗಂಟೆ ಆಗುತ್ತೆ, ಮೋಹನ್ ಸುದ್ದಿನೇ ಇಲ್ಲ. ಸರಿ ಇವ್ರು ಕುತ್ಕೊಂಡು ಟ್ರೈನ್ ಆದರೂ ಬರಲಿ ನೋಡೋಣ, ಮೋಸ್ಟ್ಲಿ ಈತ ಬೆಳಿಗ್ಗೆಲ್ಲ ಮಲ್ಕೊಂಬಿಟ್ಟಿದ್ದಾನೆ, ಸರಿ ನಾನೇ ಇಲ್ಲ ಒಂದು ಸ್ವಲ್ಪ ತಿಟ್ಕೊಂಡು ನೋಡ್ಬಿಟ್ಟು ಹೋಗೋಣ ಅಂತ 12:10 ತನಕ ಕಾಯ್ತಾರೆ. ಆ ಟ್ರೈನ್ ಬರುತ್ತೆ. ಟ್ರೈನ್ ಅದ್ರ ಪಾಡಿಗದು ಬರುತ್ತೆ, ನಿಲ್ಲುತ್ತೆ, ಅದ್ರ ಪಾಡಿಗದು ಮೂವ್ ಆಗಿ ಹೊರಟೋಗುತ್ತೆ. ಬಟ್ ರಾಜನ ಕಣ್ಣಿಗೆ ಮೋಹನ್ ಹೇಳ್ದಂತಹ ಯಾವ ಸಂಗತಿಗಳು ಅಥವಾ ಘಟನೆಗಳು ಕಾಣೋದಿಲ್ಲ. ಯಾವ ಹೆಂಗಸು ಕಾಣಲ್ಲ, ಯಾರು ಓಡೋದು ಕಾಣಲ್ಲ, ವಿಂಡೋ ಅಥವಾ ಕಿಟಕಿ ಪಕ್ಕ ಯಾರು ಬಂದು ನಿಂತ್ಕೊಳ್ಳೋದು ಕಾಣಲ್ಲ. ರಾಜ ಆವಾಗ ಈತನಿಗೆ ಪಕ್ಕ ಭ್ರಮೆನೇ ಆಗಿರೋದು, ನೈಟ್ ಶಿಫ್ಟ್ ಮಾಡೋ ಅಭ್ಯಾಸ ಇಲ್ಲ, ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಬೆಳಿಗ್ಗೆ ಶಿಫ್ಟಿಗೆ ಬಂದು ನಮ್ಮ ತಲೆನೂ ಕೆಡ್ಸೋಕ್ಕೆ ನೋಡಿದ್ದಾನೆ. ಸರಿ ಸಮಾಧಾನ ಮಾಡೋಣ, ಮೋಸ್ಟ್ಲಿ ಮಲಗಿಬಿಟ್ಟಿದ್ದಾನೆ ಅನಿಸುತ್ತೆ, ಒಂದ್ಸಲಿ ಒಂದು ಹೆಜ್ಜೆ ಮಾತಾಡಿಸ್ಕೊಂಡೇ ಹೋಗ್ಬಿಡೋಣ, ಸಮಾಧಾನ ಮಾಡಿಬಿಟ್ಟು ಅದು ಇದು ಹೇಳಿ ಹೆಂಡತಿಗೂ ಎದುರಿಸಿರ್ತಾನೆ, ಇಬ್ರಿಗೂ ಸಮಾಧಾನ ಮಾಡಿಬಿಟ್ಟು ಮನೆ ಕಡೆ ಹೊರಟು ಬಿಡೋಣ ಅಂತ. ನಾನು ಆಲ್ರೆಡಿ ಹೇಳಿದ ಹಾಗೆ ಅವ್ರ ಕ್ವಾರ್ಟರ್ಸ್ ಪಕ್ಕದಲ್ಲಿರುತ್ತೆ, ಒಂದು 200-300 ಮೀಟ್ರ್ ದೂರ ಇರುತ್ತೆ. ಹೋಗ್ಬಿಟ್ಟು ಒಂದು ಹೆಜ್ಜೆ ಹೋಗ್ಬಿಟ್ಟು ಹೋಗೋಣ ಅಂತ ಆ ಕಡೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೋಗ್ತಾ ಹತ್ತಿರ ಹೋಗ್ತಾರೆ, ಇನ್ನೊಂದು 50 ಮೀಟ್ರ್ ಇದೆ ಮನೆಗೆ. ಅವ್ರು ನೋಡ್ತಾರೆ ಮನೆ ಲೈಟೇ ಆನ್ ಆಗಿರೋದಿಲ್ಲ, ಆಚೆ ಕಡೆನೂ ಆನ್ ಆಗಿರೋದಿಲ್ಲ, ಒಳಗಡೆನೂ ಆನ್ ಆಗಿರೋದಿಲ್ಲ. ಈತ ಏನು ಲೈಟೆಲ್ಲ ಆಫ್ ಮಾಡ್ಕೊಂಡು ಮಲಗಿಬಿಟ್ಟೆ, ಸರಿ ಒಳಗಡೆ ಆಫ್ ಮಾಡ್ಕೊಳ್ಳಿ ಮಲಗಿದ್ರೆ, ಆಚೆ ಕಡೆ ಲೈಟ್ ಯಾಕೆ ಆನ್ ಮಾಡಿಲ್ಲ, ಆನ್ ಆಗಿರ್ಬೇಕು, ಯಾಕಂದರೆ ಸಾಯಂಕಾಲ ಆಗ್ತಾ ಇದ್ದಂಗೆ ಸ್ಟ್ರೀಟ್ ಲೈಟು ಆಚೆ ಕಡೆ ಲೈಟ್ಸ್ ಎಲ್ಲ ಆನ್ ಮಾಡ್ತಾ ಇರ್ತಾರೆ, ಏನಕ್ಕಾಗಿಲ್ವಲ್ಲ ಇವತ್ತು ಅಂತ ಇನ್ನೂ ಹತ್ತಿರ ಹೋಗ್ತಾರೆ. ರಾಜ ನೋಡ್ತಾರೆ ಮನೆಯ ಡೋರ್ ಓಪನ್ ಆಗೇ ಇರುತ್ತೆ. ಈತ ಮನೆ ಡೋರ್ ಓಪನ್ ಮಾಡ್ಕೊಂಡು ಇವರಿಬ್ರು ಏನು ಮಾಡ್ತಾ ಇದ್ದಾರೆ, ಅದು ಇಷ್ಟೊತ್ತಲ್ಲಿ 12-12:30 ಆಗಿದೆಯಲ್ಲ, ಈತ ನೋಡಿದ್ರೆ ಸ್ಟೇಷನ್ಗೂ ಬಂದಿಲ್ಲ ಡ್ಯೂಟಿಗೆ, ಡೋರ್ ಬೇರೆ ಓಪನ್ ಆಗಿದೆಯಲ್ಲ ಅಂತ ಆತ ಏನು ಮಾಡ್ತಾನೆ, ತನ್ನ ಹತ್ರ ಟಾರ್ಚ್ ಇರುತ್ತಲ್ಲ ಆ ಟಾರ್ಚ್ನ ಆನ್ ಮಾಡಿಕೊಂಡು ಒಳಗಡೆ ಹೋಗ್ತಾರೆ. ಡೋರ್ ಓಪನ್ ಆಗಿರುತ್ತೆ, ಒಳಗಡೆ ಹೋಗಿ ಲೈಟ್ನ ಬಿಡ್ತಾರೆ. ನೋಡಿದ್ರೆ ಮೋಹನ್ ಮತ್ತು ಮೋಹನ್ನ ಹೆಂಡತಿ ಇಬ್ಬರು ಬಾಗಿಲೇನಿರುತ್ತೆ ಅದ್ರ ಮುಂದೆನೇ ಬಿದೋಗ್ಬಿಟ್ಟಿರ್ತಾರೆ. ಅವರಿಬ್ರಿಗೂ ಜ್ಞಾನನೇ ಇರೋದಿಲ್ಲ, ಬಿದೋಗಿರ್ತಾರೆ. ಈತನಿಗೆ ಗಾಬರಿ ಆಗುತ್ತೆ, ಹೋಗಿ ಎಪ್ಸೋದಕ್ಕೆ ಟ್ರೈ ಮಾಡ್ತಾರೆ ರಾಜ ಮೋಹನ್ನ ಮತ್ತು ಅವ್ರ ವೈಫ್ನ. ಅವ್ರನ್ನ ಮುಟ್ಟು ನೋಡಿದಾಗ ಗೊತ್ತಾಗುತ್ತೆ ಅವರಿಬ್ಬರು ಬದುಕೇ ಇರೋದಿಲ್ಲ. ಅವ್ರ ಮೈಕೈ ಎಲ್ಲ ತುಂಬ ತಣ್ಣಗಾಗ್ಬಿಟ್ಟಿರುತ್ತೆ, ಅವರಿಬ್ಬರು ಪ್ರಾಣ ಹೋಗಿ ಸುಮಾರು ಹೊತ್ತಾಗ್ಬಿಟ್ಟಿರುತ್ತೆ. ರಾಜಾಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ, ಆತನಿಗೆ ಎದೆ ಬಡ್ತಾನೆ ನಿಂತು ಹೋದಾಗುತ್ತೆ. ಇಮ್ಮಿಡಿಯೇಟಾಗಿ ಯಾರ್ಯಾರನ್ನೋ ಕರೆಸಿ ಬಾಡೀಸ್ನೆಲ್ಲ ಶಿಫ್ಟ್ ಮಾಡಿ ಅದಾದಮೇಲೆ ಅಟಾಪ್ಸಿ ಅಂದರೆ ಪೋಸ್ಟ್ ಮಾರ್ಟಮ್ನ ನಡೆಸ್ತಾರೆ. ಅದರಲ್ಲಿ ಬಂದಿದ್ದ ರಿಪೋರ್ಟ್ನ ನೋಡಿ ಎಲ್ಲರಿಗೂ ಗಾಬರಿ ಆಗುತ್ತೆ. ಯಾಕೆ ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬರುತ್ತೆ ಮೋಹನ್ ಮತ್ತು ಮೋಹನ್ ಅವರ ವೈಫ್
ಇವರ ಡೆತ್ ಏನಾಗಿರುತ್ತೆ, ಅದಕ್ಕೆ ಕಾರಣ ಒಂದು ಶಾಕ್, ಮೆಂಟಲ್ ಶಾಕ್. ಏನೋ ನೋಡಿ ಹೆದರ್ಕೊಂಡು ಗಾಬರಿ ಮಾಡಿಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಇಬ್ಬರು ಅಟ್ ಅ ಟೈಮ್ ಸತ್ತೋಗ್ಬಿಟ್ಟಿರ್ತಾರೆ. ಈ ರೀತಿ ಬರುತ್ತೆ ಅಟಾಪ್ಸಿಯ ರಿಪೋರ್ಟ್. ಅವತ್ತಿನಿಂದ ಎಲ್ಲರಿಗೂ ಭಯ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಒಂದು 4-5 ಜನ ಸ್ಟೇಷನ್ ಮಾಸ್ಟರ್ಸ್ ಮತ್ತು ನೈಟ್ ಶಿಫ್ಟ್ ಮಾಡೋದಕ್ಕೆ ಟ್ರಾನ್ಸ್ಫರ್ ಆಗಿ ಬರ್ತಾರೆ. ಅದಾದಮೇಲೆ ಯಾರೂ ಸಹ 3-4 ದಿನ ಒಂದು ರಿಸೈನ್ ಮಾಡೋದಿಲ್ಲ, ಟ್ರಾನ್ಸ್ಫರು ಮಾಡಿಸ್ಕೊಳ್ಳೋದಿಲ್ಲ. ಕೇಳ್ದಂಗೆ ಫ್ಯಾಮಿಲಿನ ಕರ್ಕೊಂಡು ಓಡೋಗ್ತಾ ಇರ್ತಾರೆ. ಯಾಕಂದರೆ ಪ್ರತಿಯೊಬ್ಬರು ರಿಪೋರ್ಟ್ ಮಾಡ್ತಾ ಇದ್ದಿದ್ದು ಇದನ್ನೇ. ಯಾವುದೋ ಹೆಂಗಸು ಟ್ರೈನಿಂದ ಓಡ್ತಾಳೆ, ಬಂದು ನಿಂತ್ಕೊಳ್ತಾಳೆ, ಕಣ್ಣು ಕೆಂಪಾಗಿರುತ್ತೆ, ನಮಗೆ ಭಯ ಆಗ್ತಾಯಿದೆ ಅಂದ್ಬಿಟ್ಟು ಕೇಳದೆ ಓಡೋಗ್ತಾ ಇರ್ತಾರೆ. ಅದಾದಮೇಲೆ ನೈಟೆಲ್ಲ ಅಲ್ಲಿ ಯಾರಾದರೂ ಉಳ್ಕೊಂಡ್ರೆ ಅವ್ರಿಗೆ ಇದೇ ಥರ ಎಕ್ಸ್ಪೀರಿಯನ್ಸಸ್, ಅಲ್ಲೇ ಶಾಕ್ ಆಗಿ ಸತ್ತೋಗ್ತಾ ಇರ್ತಾರೆ. ಆಗ ಹಲವಾರು ರಿಪೋರ್ಟಿಂಗ್ಸ್, ಹಲವಾರು ಕಂಪ್ಲೇಂಟ್ಸ್ ಆದಮೇಲೆ 1960ನಲ್ಲಿ ಈ ಒಂದು ಸ್ಟೇಷನ್ನ ಕ್ಲೋಸ್ ಮಾಡಿಬಿಡ್ತಾರೆ ಸರ್ಕಾರ. ಯಾಕಂದರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಯಾರೂ ಇರಲಿಲ್ಲ. ಇವಾಗ ನಿಮಗೆ ಅರ್ಥ ಆಯಿತು ಯಾಕೆ ಆ ಸ್ಟೇಷನ್ ಕ್ಲೋಸ್ ಆಯಿತು ಅಂತ. ಬಟ್ ಆ ಒಂದು ಸ್ಟೇಷನ್ನ ಹಾಂಟ್ ಮಾಡ್ತಾ ಇದ್ದಂಥ ಆ ಒಂದು ಹೆಂಗ್ಸ್ ಯಾರು, ಅದಕ್ಕೂ ಒಂದು ಬ್ಯಾಕ್ ಸ್ಟೋರಿ ಇದೆ. ಬಟ್ ಆ ಸ್ಟೋರಿನ ಇವತ್ತು ನಾನು ನಿಮಗೆ ಇಲ್ಲಿ ಹೇಳೋದಿಲ್ಲ, ಅದನ್ನು ನಾನು ನಿಮಗೆ ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ. ದ ಪಾರ್ಟ್ 2 ಆಫ್ ದ ಮೋಸ್ಟ್ ಹಾಂಟೆಡ್ ರೈಲ್ವೆ ಸ್ಟೇಷನ್ಸ್ ಆಫ್ ಇಂಡಿಯಾ, ಬೇಗನ್ ಕೊಡಾರ್ ರೈಲ್ವೆ ಸ್ಟೇಷನ್. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಈ ಎಪಿಸೋಡ್, ಈ ಸ್ಟೋರಿ ಇಲ್ಲಿ ತನಕ ಪಾರ್ಟ್ 1 ನಿಮ್ಗೆ ಇಷ್ಟ ಆಯಿತಾ? ಹಾಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಮತ್ತೆ ನಾನು ನಿಮ್ಮೊಟ್ಟಿಗೆ ಬರ್ತೀನಿ. Until then, stay tuned to Rahasya with Lasya, where mystery